ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಯು ಮೈ ಚಾನಲ್ ತನ್ವಿತಾ ದಳವಾಯಿ ಲೈಫ್ ಸ್ಟೈಲ್ ಆಲ್ ಇನ್ ಒನ್. ನಾನಿವತ್ತು ನಿಮಗೆ ಉಪಯುಕ್ತವಾಗುವ ಒಂದು ಒಳ್ಳೆಯ ಟಿಪ್ಸ್ನ ಹೇಳೋದಕ್ಕೆ ಬಂದಿದ್ದೀನಿ. ಈಗ ಯುಗಾದಿ ಹಬ್ಬ ಬರ್ತಾ ಇದೆ ಭಾನುವಾರ. ಆ ದಿನ ಈ 6 ವಸ್ತುಗಳನ್ನು ಮನೆಗೆ ತಂದರೆ ತುಂಬ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳುತ್ತಾರೆ. ಹಾಗಾಗಿ ಹೇಳ್ತೀನಿ ಯಾವ್ಯಾವು ಅಂತ, ಅವನ್ನ ನೋಟ್ ಮಾಡಿಕೊಂಡು ತಂದುಕೊಳ್ಳಿ. ಯುಗಾದಿ ದಿನ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದನು ಎಂದು ಪುರಾಣಗಳಲ್ಲಿ ಹೇಳುತ್ತಾರೆ. ಹಾಗೆ ಆ ದಿನ ರಾಮನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಅಂತಲೂ ಒಂದು ದಂತಕಥೆಗಳಲ್ಲಿ ಹೇಳ್ತಾರೆ. ಇದೇ ಮಾರ್ಚ್ 30ರಂದು ಹಿಂದೂಗಳ ಯುಗಾದಿ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಲು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಆಗಲೇ ಎಲ್ಲರೂ ಈಗ ಅದು ಏನೇನು ಅಂತ ನಾನು ಹೇಳ್ತೀನಿ. 6 ವಸ್ತುಗಳು ತನ್ನಿ. ಮೊದಲನೆಯದು ದಕ್ಷಿಣಾವರ್ತಿಯ ಶಂಖವನ್ನು ತರುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಫ್ರೆಂಡ್ಸ್. ಮನೆಯಲ್ಲಿ ಇಟ್ಟರೆ ನಮ್ಮ ಹಣದ ಹರಿವು ಚೆನ್ನಾಗಿರಲು ಒಂದು ಶಂಖವನ್ನು ತಂದು ಪೂಜಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಯುಗಾದಿ ದಿನ ಮತ್ತೆ ಇನ್ನೊಂದು 3 ನವಿಲುಗಳ ವಿಗ್ರಹವನ್ನು ತಂದು ನಿಮ್ಮ ಮನೆಯಲ್ಲಿಟ್ಟರೆ ಅದೃಷ್ಟ ಬರುತ್ತದೆ. ಹಾಗೆ ಶ್ರೀಕೃಷ್ಣನಿಗೆ ನವಿಲುಗಳು ತುಂಬ ಇಷ್ಟ ಮತ್ತು ಲಕ್ಷ್ಮೀ ದೇವಿಗೆ ನವಿಲುಗಳು ತುಂಬ ಇಷ್ಟ. ಆದ್ದರಿಂದ ನವಿಲುಗಳನ್ನು ಸಾಕಿರುವ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೆ ಅಂತ ಹೇಳ್ತಾರೆ. ಹಾಗೆ ಯುಗಾದಿ ದಿನ ತುಳಸಿ ಗಿಡ ತಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ತುಳಸಿ ಗಿಡವನ್ನು ತಂದು ಮನೆಯಲ್ಲಿಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಸಸ್ಯ ಎಂದು ಪೂಜಿಸಲಾಗುತ್ತದೆ. ವಿಷ್ಣುವಿನ ಪ್ರಿಯವಾದ ತುಳಸಿಯನ್ನು ಲಕ್ಷ್ಮಿಯ ಒಂದು ರೂಪವೆಂದು ಪರಿಗಣಿಸಿ ಅಂತಹ ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡಿದ್ರೆ ಮನೆಯಾದ್ಯಂತ ಸಕಾರಾತ್ಮಕ ಒಂದು ಶಕ್ತಿ, ಪಾಸಿಟಿವ್ ಒಂದು ವೈಬ್ರೇಷನ್ ಇರುತ್ತದೆ ಅಂತ ಹೇಳ್ತಾರೆ. ಹಾಗೆ ಮತ್ತು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇರ್ಬೋದು ಅಂತ ಹೇಳ್ತಾರೆ. ಆದ್ದರಿಂದ ಯುಗಾದಿ ದಿನ ತುಳಸಿ ಗಿಡ ತಂದು ನೀವು ನೆಡುವುದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಯುಗಾದಿ ದಿನ ಮನೆಯಲ್ಲಿ ಒಂದು ಲಾಫಿಂಗ್ ಬುದ್ಧ ಗೊತ್ತಲ್ಲ, ಆ ವಿಗ್ರಹವನ್ನು ತಂದು ಮನೆಯಲ್ಲಿಡುವುದು ತುಂಬ ಒಳ್ಳೆಯದು. ಆ ದಿನ ಲಾಫಿಂಗ್ ಬುದ್ಧವನ್ನು ತಂದು ಮನೆಯಲ್ಲಿ ಇಡುವುದರಿಂದ, ಅದು ಸರಿಯಾದ ಒಂದು ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಸಾಕಷ್ಟು ಪ್ರಯೋಜನಗಳು ಸಿಗುತ್ತವೆ. ಹಾಗೆ ಒಂದು ನಗುವ ಬುದ್ಧನ ಪ್ರತಿಮೆಯನ್ನು ತಂದಿಡುವುದರಿಂದ ಸಂತೋಷ ಹೆಚ್ಚಾಗಲಿದೆ ಮತ್ತು ಮನೆಯಲ್ಲಿ ಹಣದ ಕೊರತೆ, ಯಾವುದೇ ಒಂದು ಅಡಚಣೆ ತೊಂದರೆ ಇರುವುದಿಲ್ಲ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಯುಗಾದಿ ದಿನ ಒಂದು ಲೋಹದ ಆಮೆ ಮನೆಗೆ ತಂದು ಇಡುವುದರಿಂದ ಅದೃಷ್ಟ ಹೆಚ್ಚಾಗಲಿದೆ. ಮತ್ತು ವಿಶೇಷವಾಗಿ ಹಿತ್ತಾಳೆ ಆಮೆಯನ್ನು ತಂದು ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತವೆ. ತಂದು ಪೂಜೆ ಮಾಡಿಕೊಂಡ್ರೆ ಯಾವಾಗಲೂ ಸಂತೋಷ ಅನ್ನೋದು ಚೆನ್ನಾಗಿರುತ್ತೆ ಮನೆಯಲ್ಲಿ. ತೊಗೊಂಬನ್ನಿ. ಹಾಗೆ ಯುಗಾದಿ ದಿನ ತೆಂಗಿನಕಾಯಿ ತಂದು ಅದನ್ನು ನಾವು ಒಂದು ಕೆಂಪು ಒಂದು ಬಟ್ಟೆಯಲ್ಲಿ ಒಂದು ಚಿಕ್ಕ ಒಂದು ತೆಂಗಿನಕಾಯಿ ತಂದು ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟು ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದನ್ನು ಒಂದು ತೆಂಗಿನಕಾಯಿನೂ ಆವತ್ತಿನ ದಿನ ತಂದು ಪೂಜೆ ಮಾಡ್ಕೊಳ್ಳಿ. ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಪೂಜೆ ಮಾಡಿಕೊಂಡು ಆಮೇಲೆ ನೀವು ಬೀರುವಿನಲ್ಲಿ ಇಟ್ಕೋಬೋದು, ತುಂಬ ಒಳ್ಳೆಯದು. ಈಗ ನಾನು ಹೇಳಿರುವ ಒಂದು 6 ವಸ್ತುಗಳನ್ನು ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿ ತಂದಿಟ್ಟು ಪೂಜೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.